ಓದ್ಕೊಂಡಿದ್ದಾರೆ ಇಬ್ಬರು ಹೆಣ್ಮಕ್ಳು, ಬಡತನ ಇದೆ, ಧೈರ್ಯ ತುಂಬಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ. ಬಹಳ ಬೇಸರ ಆಯಿತು, ತುಂಬ ನೋವಾಯಿತು. ಎಷ್ಟರ ಮಟ್ಟಿಗೆ ಅವ್ರು ನೋವಲ್ಲಿದ್ದಾರೆ ಅಂತಂದರೆ ಆಕ್ರೋಶನೂ ಆಗಿದೆ ಅವ್ರ ತಾಯಿಗೆ. ಸಾಂತ್ವನ ಹೇಳಿ ಸ್ವಲ್ಪ ಪರಿಹಾರ ಒಂದು ಹಣವನ್ನು ಕೊಡೋಕ್ಕೆ ಹೋದರೆ ನನಗೊಂದು ರೂಪಾಯಿ ದುಡ್ಡು ಬೇಡ ಸರ್, ಯಾರು ನನ್ನ ಮಗಳ ಮೇಲೆ ಈ ರೀತಿ ಕಗ್ಗೊಲೆ ಮಾಡಿಕೊಂಡು ನದಿನಲ್ಲಿ ಬಿಸಾಕಿ ಹೋಗಿದ್ದಾರೋ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಆಗ ನನಗೆ ಸಮಾಧಾನ, ದಯವಿಟ್ಟು ಅದನ್ನು ಮಾಡಿಸಿ. ಎಷ್ಟು ನೋವು ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ 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 ಹೇಳ್ತಾರೆ, ನಾನು ಹಿಂದುಳಿದ ವರ್ಗದ ಪರವಾಗಿದ್ದೇನೆ ಅಂತ. ಬಡ ನೇಕಾರರ ಹಿಂದುಳಿದ ಸಮಾಜದ ಹೆಣ್ಮಗಳು ಮುಖ್ಯಮಂತ್ರಿಗಳಿಗೆ ಪಾಪ ಸಾಂತ್ವನ ಕೂಡ ಹೇಳಕ್ಕೆ ಪುರ್ಸೊತ್ತಿಲ್ಲ. ಅದೇ ಒಬ್ಬ ಮುಸಲ್ಮಾನ್ ವ್ಯವಸ್ಥೆ ಆಗಿದ್ದರೆ ಮುಸ್ಲಿಂ ಹೆಣ್ಮಕ್ಳ ಮೇಲೆ ಯಾವುದಾದ್ರೂ ಕೂಡ ಹಿಂದೂ ಯುವಕ ಮುಟ್ಟಂಥ ಧೈರ್ಯನೂ ಮಾಡಲ್ಲ. ಮುಟ್ಟಿದ್ದಿದ್ರೆ ಕರ್ನಾಟಕ ರಾಜ್ಯವೇ ಬೆಂಕಿ ಹತ್ಕೊಂಡು ಉರಿದೋಗೋದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಇಡೀ ಕ್ಯಾಬಿನೆಟ್ಟೇ ಅವ್ರ ಮನೆಗೆ ದೌಡಾಯಿಸ್ತಿತ್ತು, ನಿಮ್ಗೇನು ಬೇಕೆಲ್ಲ ಕೊಡ್ತೀವಿ ಅಂತ. ಹಿಂದುಳಿದವ್ರಿಗೆ ಪರ ಅಂತ ಅಂದ್ಕೊಂಡ ವ್ಯಕ್ತಿ